ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ನೋಡಿ, ತುಳಸಿ ಗಿಡ ನಾನೇ ಬೆಳೆಸಿರೋದು. ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ? ಹಸಿರು ಎಲೆ, ಬುಡದಿಂದ ತುದಿ ತನಕನೂ ನೋಡಿ ಒಂದು ಸಲ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಲ್ವಾ? ಹಾಗೆ ಕೆಲವೊಬ್ಬರು ತುಳಸಿ ಗಿಡವನ್ನು ಬೆಳೆಸಬೇಕು ಅಂತ ತುಂಬ ಆಸೆ ಪಡ್ತಾರೆ. ಆದರೆ ಏನೇ ಮಾಡಿದರೂ ಅದು ಚೆನ್ನಾಗಿ ಬೆಳೆಯಲ್ಲ, ಹಾಗೆ ಬದುಕಲ್ಲ, ಹೀಗೆಲ್ಲ ಆಗುತ್ತಲ್ವ. ಅಂಥವರಿಗೆ ಈ ವಿಡಿಯೋ ಸಹಾಯ ಆಗುತ್ತೆ. ಓಕೆನಾ? ನಾನಿಲ್ಲಿ ಈ ಗಿಡ ನೆಟ್ಟು ಒಂದು 3-3.5 ತಿಂಗಳಾಯಿತು. ಈಗ ಒಂದು 2 ತಿಂಗಳ ಹಿಂದೆ ನಾನು ಇದಕ್ಕೆ ಒಂದು ಸಲ ಕೆಲವೊಂದು ವಸ್ತು ಹಾಕಿ ಬುಡಕ್ಕೆಲ್ಲ ಹಾಕಿ ಅದು ಚೆನ್ನಾಗಿ ಬೆಳೆಯುವ ಹಾಗೆ ಮಾಡಿದ್ದೀನಿ. ಓಕೆನಾ? ಇದಕ್ಕೆ ಒಂದು ತುಳಸಿ ಗಿಡ ನಾವು ನೆಟ್ಟಿದ್ದೀವಿ ಅಂದರೆ ಹಾಗೆಯೇ ಮಣ್ಣಲ್ಲಿ ಹಾಕಿದರೆ ಅದು ಚೆನ್ನಾಗಿ ಬೆಳೆಯಲ್ಲ. ಅದಕ್ಕೆ ಕೆಲವೊಂದು ಪೋಷಕಾಂಶವನ್ನು ನಾವು ಕೊಡಬೇಕಾಗತ್ತೆ. ಓಕೆನಾ? ನಾನಿವತ್ತು ಅದನ್ನೇ ಮಾಡ್ತಾ ಇರೋದು. ಹಾಗೆ ಇದು ಎರೆಹುಳ ಮತ್ತು ಇಲ್ಲಿ ಕೋಕೋಪಿಟ್ ಇದೆ ನೋಡಿ. ಕೋಕೋಪಿಟ್ ಇದು ಆನ್ಲೈನಲ್ಲೂ ಸಿಗತ್ತೆ. ಎರೆಹುಳ ಇಲ್ಲಿ ಹತ್ರದ ಈ ಗೊಬ್ಬರ ಎಲ್ಲ ಸೇಲ್ ಮಾಡ್ತಾರಲ್ವ ಅಂಥ ಅಂಗಡಿಯಲ್ಲಿ ಸಿಗತ್ತೆ. ಓಕೆನಾ? ಕೋಕೋಪಿಟ್ಟು ಮತ್ತು ಎರೆಹುಳ ಗೊಬ್ಬರ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಮಿಕ್ಸ್ ಮಾಡಿರೋದು ವಿಡಿಯೋ ಮಿಸ್ ಆಗಿದೆ. ಓಕೆನಾ? ಇದೆರಡು ಮಿಕ್ಸ್ ಮಾಡಿ, ಅಂದರೆ ಕೋಕೋಪಿಟ್ಟು ಮತ್ತು ಎರೆಹುಳ ಎರಡೂ ಇದೆ, ಅಂದರೆ ಒಂದೊಂದು ಸ್ವಲ್ಪ ಹಾಕಿರೋದು ಸೇಮ್, ಅಂದರೆ ಅದು ಸ್ವಲ್ಪ ಇದು ಸ್ವಲ್ಪ ಅಷ್ಟು ಹಾಕಿ ಮಿಕ್ಸ್ ಕೊಟ್ಟಿದ್ದೀನಿ. ಇವೆಲ್ಲ ಹಾಕಿದಾಗ ಏನಾಗುತ್ತೆ, ಗಿಡಗಳ ಬುಡ ತುಂಬ ಗಟ್ಟಿಯಾಗಲ್ಲ, ಸ್ಮೂತಾಗಿ ಇರುತ್ತೆ. ಅದ್ರದ್ದು ಬೇರು ಕಾಂಡ ಎಲ್ಲ ಬೆಳೀಲಿಕ್ಕೆ ಸಹಾಯ ಆಗುತ್ತೆ. ನಾವು ಒಂದು ಗಿಡ ಹಚ್ಚಿದ್ದೀವಿ ಅಂದರೆ ನಾವು ಒಂದು ಮಣ್ಣಲ್ಲಿ ಹಾಕ್ತೀವಿ ಅಲ್ವಾ, ಬರೀ ಮಣ್ಣಾದರೆ ಅದು ಟೈಟ್ ಆಗಿಬಿಡುತ್ತೆ. ಅದ್ರದ್ದು ಬೇರು ಏನೂ ಆ ಕಡೆ ಹೋಗಲ್ಲ ಅಲ್ವಾ? ಅದಕ್ಕೆ ನಾವು ಈ ರೀತಿಯೆಲ್ಲ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ನಾನು ಒಣಗಿಸಿ ಇಟ್ಟಿರುವಂತಹ ಯಾವುದು ಹೂವು, ಅಂದರೆ ನಾವು ದೇವರಿಗೆಲ್ಲ ತಂದಿರ್ತೀವಿ ಅಲ್ವಾ, ಅದನ್ನು ಒಣಗಿಸಿರೋದು. ಓಕೆನಾ? ನಾವು ಇದಕ್ಕೆ ಬೇರೆ ಮಿಕ್ಸ್ ಆಗಿರುವುದು ಏನು ಬೇಡ. ಓಕೆನಾ? ಒಳ್ಳೆಯದನ್ನೇ ಹಾಕಬೇಕು. ನಾವು ತುಳಸಿ ಗಿಡ ಅಂದರೆ ಅದಕ್ಕೆ ಯಾವುದೇ ರೀತಿಯ ಇರಬಾರ್ದು, ಅಂದರೆ ಏನು ಅಂದರೆ ಚೆನ್ನಾಗಿರುವಂಥದ್ದೇ ಹಾಕಬೇಕು. ಓಕೆನಾ? ಇದು ಎಲ್ಲ ಹೂವಿಗೆ, ಅಂದರೆ ಹೂವು ಇದು ದೇವರಿಗೆ ಹಾಕಿ ತೆಗೆದಿಟ್ಟಿರೋ ಹೂವು, ಒಣಗಿಸಿ ಇಟ್ಕೊಂಡಿರೋದು ಎಲ್ಲ ಹೂವು ಮಿಕ್ಸ್ ಇದೆ. ಇದೆಲ್ಲ ಬಿಚ್ಚಿ ಹಾಕ್ತೀನಿ. ಇದರಿಂದನೂ ಕೂಡ ಗಿಡಗಳು ಚೆನ್ನಾಗಿ ಬೆಳೀತವೆ. ನಾವು ಅವಾಗ ನೀರು ಹಾಕ್ತೀವಿ ಅಲ್ವಾ, ಇವೆಲ್ಲ ಅದರಲ್ಲಿ ನೆನ್ಕೊಂಡು ಅದಕ್ಕೆ ಪೋಷಕಾಂಶ ಸಿಗುತ್ತೆ. ಹಾಗೆ ಬೆಳ್ಳುಳ್ಳಿ ಸಿಪ್ಪೆನೂ ಇದೆ. ನಾವು ಹೀಗೆ ಮನೆಯಲ್ಲೇ ಗೊಬ್ಬರ ಎಲ್ಲ ಮಾಡ್ತೀವಿ, ತರಕಾರಿ ಸಿಪ್ಪೆ ಅದು ಇದು ಎಲ್ಲ ಮಿಕ್ಸ್ ಮಾಡ್ತೀವಿ ಅಲ್ವಾ. ಅದು ಕೆಲವೊಂದು ಸಲ ಏನಾದರೂ ಮಿಕ್ಸ್ ಆಗಿಬಿಡತ್ತೆ ಅಲ್ವಾ. ನಾವೆಲ್ಲಾದರೂ ಒಣಗಿಸಿದಾಗ ಅದೆಲ್ಲ ಏನೇನೋ ಹೀಗೆ ಸುಮ್ಮನೆ ಮಿಕ್ಸ್ ಆಗುತ್ತೆ. ಇದಾದರೆ ನಾವು ಚೆನ್ನಾಗಿಯೇ ಒಂದು ಕಡೆ ಒಣಗಿಸಿ ಇಟ್ಕೋಬೇಕು. ಅಂದರೆ ತುಳಸಿ ಕಟ್ಟೆಗೆ ನಾವು ಆದಷ್ಟು ಸ್ವಚ್ಛತೆ ಮುಖ್ಯ. ಓಕೆನಾ? ಸ್ವಚ್ಛವಾಗಿ ಇಟ್ಕೊಂಡಿರುವಂಥದ್ದನ್ನು ನಾನು ಹಾಕ್ತಾಯಿದ್ದೀನಿ. ಹಾಗೆ ಎರಡು ಮಿಕ್ಸ್ ಕೊಟ್ಟಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆನೂ ಇದೆ. ಬೆಳ್ಳುಳ್ಳಿ ಸಿಪ್ಪೆನೂ ಕೂಡ ಕೀಟ ಬಾಧೆ ಆಗೋಲ್ಲ, ಯಾವುದೇ ರೀತಿಯ ಸೋಂಕು ಬರಲ್ಲ. ಗಿಡದ ಬೇರಿರ್ಬೋದು, ಗಿಡ ಇರ್ಬೋದು, ಕಾಂಡ ಇರ್ಬೋದು, ಹಾಗೆಲ್ಲ ಮಿಕ್ಸ್ ಮಾಡಿಕೊಂಡೆ. ಹಾಗೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ತುಳಸಿ ಗಿಡದ ಹತ್ರ ಹೋಗೋಣ. ಈಗ ತುಳಸಿ ಗಿಡಕ್ಕೆ ಕೆಲವೊಂದು ಕೆಲಸ ಇದೆ ನಾವು ನೆಡುವಾಗ. ಓಕೆನಾ? ಹಾಗೇ ಹೋಗಿ ಇದನ್ನು ಹಾಕಿಬಿಡೋದಲ್ಲ, ಹಾಗೇ ಹಾಕಿದರೆ ಇದು ಸ್ವಲ್ಪನೂ ನಮಗೆ ಉಪಯೋಗಕ್ಕೆ ಬರಲ್ಲ. ಓಕೆನಾ? ನೋಡಿ, ಇಲ್ಲಿ ತುದಿಗೆಲ್ಲ ಎಲೆಗಳು ಕೂಡ ಆಗಿವೆ ಅಲ್ವಾ. ಈ ಎಲೆ ಎಲ್ಲ ನಾವು ಒಂದು ಸಲ ತೆಗಿಬೇಕು. ನೋಡಿ, ಚೆನ್ನಾಗೇ ಆಗಿದೆ ಅಲ್ವಾ, ಚೆನ್ನಾಗಿ ಆಗಿದೆ. ಈಗ ಬೇಸಿಗೆಗಾಲದಲ್ಲೆಲ್ಲ ಒಂದು ಸಲ ನಾವು ಈ ರೀತಿ ಮಾಡಿಬಿಟ್ರೆ ಅದಕ್ಕೆ ಬುಡ ತಂಪಿರುತ್ತೆ ಅಲ್ವಾ. ನಾವು ಆವಾಗ ನೀರು ಹಾಕಿದಾಗ ಗಿಡಗಳು ಚೆನ್ನಾಗಿರುತ್ತೆ, ಒಣಗಿಯೂ ಕೂಡ ಹೋಗಲ್ಲ. ಓಕೆನಾ? ಒಣಗದೇ ಇರುವ ಹಾಗೆ ನಾವು ಗಿಡದ ಆರೈಕೆ ಮಾಡಬೇಕಾಗತ್ತೆ. ಒಣಗಲಿಕ್ಕೆ ಕೊಡಬಾರ್ದು. ಅದರದ್ದು ಬೇರು ಬುಡ ತಂಪಿದ್ರೆ ಗಿಡನೂ ಕೂಡ ಚೆನ್ನಾಗಿ ಇರುತ್ತೆ. ಓಕೆನಾ? ಇದ್ರದ್ದು ಬುಡ ನೋಡಿ ಹೀಗಿದೆ. ನಾನು ಒಂದು 2 ತಿಂಗಳ ಹಿಂದೆ ಮಾಡಿರೋದು ಎಲ್ಲ ಕೆಳಗಡೆ ಹೋಗಿದೆ. ಆವಾಗಲೂ ನಾನು ಹೇಗೇ ಮಾಡಿರೋದು. ಹಾಗೆ ಇದ್ರದ್ದು ಮೇಲ್ಗಡೆ ಮಣ್ಣನ್ನು ತೆಗಿತೀನಿ. ಒಂದು 2 ಇಂಚು ಸುತ್ತಲೂ ಇರುವಂತಹ ಮಣ್ಣನ್ನು ತೆಗಿಬೇಕು. ಬೇರಿಗೆ ತಾಗಬಾರ್ದು, ಅಂದರೆ ಗಿಡಕ್ಕೆ ತಾಗಬಾರ್ದು. ತಾಗದೇ ಇರುವ ಹಾಗೆ ನಿಧಾನವಾಗಿ ಮೇಲ್ಗಡೆ ಇರುವಂಥ ಮಣ್ಣನ್ನು ತೆಗಿಬೇಕು. ಅಂದರೆ ನಾನು ಲಾಸ್ಟ್ ಮಣ್ಣು ಹಾಕ್ತೀವಿ ಅಲ್ವಾ, ಅದೇ ಮಣ್ಣೇ ಬಂದುಬಿಡತ್ತೆ. ಓಕೆನಾ? ಅಷ್ಟು ಮಣ್ಣು ತೆಗೆದ್ರೆ ಸಾಕು.
ನಮಗೆ ಗೊತ್ತಾಗತ್ತೆ ಆ ತುಳಸಿ ಗಿಡದು ಬೇರು ಕಾಣುತ್ತೆ ಅಲ್ವಾ, ಅಲ್ಲಿ ತನಕ ತೆಗಿಬೇಕು. ಬೇರು ಎಲ್ಲಿ ಕಾಣುತ್ತೆ ನೋಡಿ ಅಲ್ಲಿ, ಅಂದರೆ ಅವಾಗ ಅದು ಬೇರು ಬೆಳೆಯುವಂತಹ ಜಾಗ ನಮಗೆ ಸುತ್ತಮುತ್ತಲು ಸಿಕ್ಕಿಬಿಡುತ್ತೆ. ಅದ್ರದ್ದು ಬೇರೆಲ್ಲ ಬೆಳಿಬೇಕಲ್ವ, ಅದಕ್ಕೂ ಕೂಡ ಜಾಗ ಬೇಕು. ತುಂಬ ಗಟ್ಟಿಯಾಗಿಬಿಟ್ರೆ ಅಲ್ಲಿ ಅದು ಬೇರು ಸತ್ತೋಗ್ಬಿಡತ್ತೆ. ಅಲ್ಲಿ ಒಂದು ಗಿಡಕ್ಕೆ ಇರೋದು ಏನು ಗೊತ್ತಾ, ತುಂಬ ಬೇರಿದ್ದರೆ ಚೆನ್ನಾಗಿ ಬೆಳೆಯುತ್ತೆ. ಅದೇ ಒಂದು ಕಡೆ ಬೇರು ಸತ್ತೋಯ್ತು, ಮತ್ತೊಂದು ಕಡೆ ಬೇರು ಕೂಡ ಸತ್ತೋಯ್ತು ಅಂದರೆ ಅಲ್ಲಿ ಒಂದು ಬೇರಿರುತ್ತೆ, ಆವಾಗ ಅದು ಬೆಳೆಯೋ ಚಾನ್ಸ್ ಇರಲ್ಲ, ಸತ್ತೋಗೋ ಚಾನ್ಸ್ ಇರುತ್ತೆ. ನೋಡಿ ಇಲ್ಲಿ ತೆಗೆದಿದ್ದೀನಿ, ತೆಗೆದು ಮತ್ತಲ್ಲಲ್ಲೇ ಸ್ವಲ್ಪ ಅಗದು ಇಡಬೇಕು. ಅಂದರೆ ಅದು ಎಲ್ಲ ಸ್ಮೂತ್ ಇರಬೇಕು. ನೋಡಿ ಈ ರೀತಿ ಪುಡಿ ಪುಡಿಯಾಗಿ ಇರಬೇಕು, ಗಟ್ಟಿ ಇರಬಾರ್ದು. ಓಕೆನಾ. ಸುತ್ತಲೂ ಬೇರು ಕಾಣ್ತಾ ಇದೆ ತುಳಸಿ ಗಿಡದ್ದು, ಬೇರಿಗೆ ಗಾಯ ಮಾಡಬಾರ್ದು. ಹಾಗೆ ಸುತ್ತಲೂ ಒಂದು ಸಲ ಪುಡಿ ಪುಡಿ ಥರ ಇರಬೇಕು, ಅಂದರೆ ಗಟ್ಟಿಯಾಗಿರಬಾರ್ದು, ಆ ಥರ ಮಾಡ್ಕೋಬೇಕು. ನಂತರ ಈಗ ನಾನು ತಂದಿರುವಂಥದ್ದು ಹೂವು ಇದೆಲ್ಲ ಮಿಕ್ಸ್ ಮಾಡಿರುವಂಥದ್ದನ್ನು ಹಾಕ್ತಾ ಇದ್ದೀನಿ. ಸುತ್ತಲೂ ಹಾಕಬೇಕು. ಓಕೆನಾ. ಇವಿಷ್ಟು ಬೇಕೇ ಬೇಕು. ಈ ಥರ ನಾವು ಅದರದ್ದು ಬುಡ ಎಲ್ಲ ಸ್ವಲ್ಪ ಅದನ್ನು ಗಟ್ಟಿ ಆಗದೆ ಇರುವ ಹಾಗೆ ಸ್ವಲ್ಪ ಒಂದು ಕೋಲಿನ ಸಹಾಯದಿಂದ ಸ್ಮೂತ್ ಆಗುವ ಹಾಗೆ ಪುಡಿ ಪುಡಿ ಇರುವ ಹಾಗೆ ಮಾಡಿಕೊಟ್ರೆ ಗಿಡ ಬೇರು ಹರಡಿಕೊಂಡು ಬೆಳೆಯುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಓಕೆನಾ. ಸಾಯೋ ಚಾನ್ಸು ಇರೋದೇ ಇಲ್ಲ. ಈ ಥರ ನಾವು 6 ತಿಂಗಳಿಗೊಮ್ಮೆ ಆದರೂ ಮಾಡಲೇಬೇಕು. ಓಕೆನಾ. 6 ತಿಂಗಳಿಗೆ ಈಗ ಮಳೆಗಾಲ ಬಂತಲ್ವ, ಮಳೆಗಾಲ ಬರೋ ಟೈಮಲ್ಲಿ ಒಂದು ಸಲ ನಾವು ಈ ಥರ ಮಾಡಿ ಇಟ್ಕೊಬಿಡಬೇಕು. ಮಳೆ ಬಿದ್ದಾಗ ಆಗಲ್ಲ, ತುಂಬ ಗಟ್ಟಿಯಾಗಿ ಬಿಡುತ್ತೆ ಅಲ್ವಾ, ತುಂಬ ಮಳೆಯೆಲ್ಲ ಬರ್ತಾ ಇರುತ್ತೆ, ಆವಾಗ ಆಗಲ್ಲ. ಮಳೆ ಬೀಳೋದ್ರೊಳಗಡೆ ಒಂದು ಸಲ ಗಿಡಗಳಿಗೆ ಈ ರೀತಿ ನಾವು ಗೊಬ್ಬರ ಅಂದರೆ ಅದಕ್ಕೆ ಪೋಷಕಾಂಶ ಸಿಗುವಂತಹ ವಸ್ತು ಹಾಕಬೇಕು. ಇದು ತುಳಸಿ ಗಿಡ ಅಂತ ಅಲ್ಲ, ಯಾವುದೇ ಗಿಡಕ್ಕಾದರೂ ಈಗ ಒಂದು ಸಲ ನಾವು ರೆಡಿ ಮಾಡಿ ಕೊಡಬೇಕು. ಆವಾಗ ಅದು ಮಳೆಗಾಲದಲ್ಲಿ ಚೆನ್ನಾಗಿ ಇರುತ್ತೆ. ಗಿಡ ಸಾಯೋಕ್ಕೆ ಆಗಲ್ಲ, ಸಾಯೋ ಚಾನ್ಸೇ ಇರಲ್ಲ. ಗಿಡ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ನಾನು ಸುತ್ತಲೂ ಹಾಕಿದ್ದೀನಿ. ಹಾಗೆ ನಾನದು ಮಣ್ಣನ್ನು ತೆಗೆದಿದ್ದೀನಿ ಅಲ್ವಾ, ಅದೇ ಮಣ್ಣನ್ನು ಮೇಲ್ಗಡೆ ಹಾಕ್ತೀನಿ. ಅದಷ್ಟೇ ಸಾಕು, ಅದಷ್ಟೇ ಮಣ್ಣು ಸಾಕು. ಮತ್ತು ಹೊರಗಡೆದು ಮಣ್ಣೆಲ್ಲ ತಂದು ಹಾಕೋದೇ ಬೇಡ. ತುಂಬ ಮಣ್ಣು ಬೇಡ. ಯಾವುದೇ ಒಂದು ಗಿಡ ಬೆಳೀಲಿಕ್ಕೆ ತುಂಬ ಮಣ್ಣು ಬೇಡ, ಸ್ವಲ್ಪ ಮಣ್ಣು ಬೇಕು. ನಂತರ ಈ ರೀತಿ ಎಲೆ ಹಣ್ಣಿನ ಸಿಪ್ಪೆ ಎಲ್ಲ ಇರುತ್ತೆ ಅಲ್ವಾ, ಅದೆಲ್ಲ ಮಿಕ್ಸ್ ಮಾಡ್ಕೊಂಡಿರೋದು ಸುತ್ತಲೂ ಹಾಕಿ ಸ್ವಲ್ಪ ಮಣ್ಣನ್ನು ಬೇರಿದ್ರೆ ಸಾಕು. ಆವಾಗ ಗಿಡಗಳಿಗೆ ಅಷ್ಟೇ ಸಾಕಾಗುತ್ತೆ. ಬೇರು ಕಾಂಡೆಲ್ಲ ತಂಪಿರುತ್ತೆ ಅಲ್ವಾ, ಚೆನ್ನಾಗಿ ಬೆಳ್ಕೊಬಿಡತ್ತೆ. ನೋಡಿ ಇಲ್ಲಿ ಮಣ್ಣು ನಾನು ತೆಗೆದಿಟ್ಟಿರೋದಲ್ವ, ಇದರಲ್ಲೂ ಕೂಡ ಒಂದು ಎರೆಹುಳ ಚಿಕ್ಕದು ಕಾಣಿಸ್ತಾ ಇದೆ ನೋಡು, ಎರೆಹುಳ ಆಗಿರಬೇಕು. ಎರೆಹುಳ ಎಲ್ಲ ಆಗಿದೆ ಅಂದರೆ ಅದು ಚೆನ್ನಾಗಿರುವ ಮಣ್ಣು ಅಂತ ಅರ್ಥ. ಮಣ್ಣಲ್ಲಿ ಇರಬೇಕು ಅದು. ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಓಕೆನಾ. ಎರೆಹುಳ ಆಗಬೇಕು. ಎರೆಹುಳ ಇದೆ ಅಂದರೆ ಒಳ್ಳೆಯದು. ಹಾಗೆ ಎರೆಹುಳವನ್ನು ಕೆಲವೊಂದು ಕೀಟಬಾಧೆ ಆಗುವಂತಹ ಕೀಟಗಳು ತಿಂದು ಹಾಕ್ತವೆ. ಹಾಗಾಗಿ ನಾವು ಆ ಕೀಟಬಾಧೆ ಆಗದೆ ಇರುವ ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ಈ ರೀತಿ ಮಾಡಬೇಕು. ಕೆಲವೊಂದು ಲಿಕ್ವಿಡು ಕೂಡ ಮಾಡಿ ಹಾಕ್ಬೋದು, ಕೀಟಬಾಧೆ ಆಗಲ್ಲ. ಆವಾಗ ಅಲ್ಲಿ ಎರೆಹುಳ ಆಗಿ ಅದರಿಂದ ನಮ್ಮ ಮಣ್ಣಿಗೆ ಇನ್ನೂ ಪೋಷಕಾಂಶ ಸಿಕ್ಕಿಬಿಡುತ್ತೆ, ಎರೆಹುಳ ಆಗ್ತಾಯಿದ್ರೆ. ಓಕೆನಾ. ಕೀಟಬಾಧೆ ಆಗಲಿಕ್ಕೆ ಕೊಡಬಾರ್ದು. ಕೀಟಬಾಧೆ ಆಯಿತು ಅಂದರೆ ಗಿಡಗಳನ್ನು ತಿಂದಾಕತ್ತೆ, ಆ ಮಣ್ಣಲ್ಲಿರುವ ಪೋಷಕಾಂಶವನ್ನು ತಿಂದಾಕ್ಬಿಡತ್ತೆ ಕೀಟಬಾಧೆಗಳು. ಓಕೆನಾ. ಅದರಲ್ಲಿರುವ ಎರೆಹುಳ ಎಲ್ಲ ತಿಂದಾಕ್ಬಿಡತ್ತೆ, ಆಗಲಿಕ್ಕೆ ಕೊಡಲ್ಲ. ಆಯಿತು ನೋಡಿ, ರೆಡಿ ಆಯಿತು. ಸ್ವಲ್ಪ ನೀರನ್ನು ಹಾಕ್ತೀನಿ. ನಾನು ಇದು ಬೇಸಿಗೆ ಆಗಿರೋದ್ರಿಂದ 2 ಟೈಮ್ ನೀರು ಹಾಕಲೇಬೇಕು. ಬೆಳಿಗ್ಗೆ ಸ್ವಲ್ಪ ನೀರು ಮತ್ತು ಸಾಯಂಕಾಲ 2 ಟೈಮ್ ನೀರು ಹಾಕ್ತಾ ಬಂದರೆ ಗಿಡ ಚೆನ್ನಾಗಿ ಬೆಳೀತವೆ. ನಮಗೆ ಮಳೆಗಾಲ ಬಂತು ಅನ್ನೋದ್ರೊಳಗಡೆ ಚೆನ್ನಾಗಿರುತ್ತೆ. ಎಷ್ಟೇ ಬಿಸಿಲಿರಲಿ, ಎಷ್ಟೇ ಸೆಕೆ ಬಿಸಿಲಿದ್ದರೂ ಕೂಡ, ಬಿಸಿಲಿನ ತಾಪ ಇದ್ದರೂ ಕೂಡ ಈ ಗಿಡ ಮಾತ್ರ ಸಖತ್ತಾಗಿ ಬೆಳೆಯುತ್ತೆ. ಓಕೆನಾ. ನೀವು ಒಂದು ಸಲ ಟ್ರೈ ಮಾಡಿ. ಗಿಡಗಳು ಅಂದರೆ ಎಷ್ಟೋ ಜನ ನಾನು ನೋಡಿದ್ದೀನಿ, ತುಳಸಿ ಗಿಡ ಬದುಕೋದೇ ಕಷ್ಟ, ಬೆಳೆಸೋದೇ ಕಷ್ಟ ಅಂತ ಮಾತಾಡ್ತಾರೆ. ತುಳಸಿ ಗಿಡ ಬೆಳೆಸ್ಬೋದು, ಆದರೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಬೇಕು, ಚೆನ್ನಾಗೇ ಬೆಳೆಸ್ಬೋದು. ಓಕೆನಾ. ಎಷ್ಟೇ ಬಿಸಿಲು ಮಳೆ ಇರಲಿ, ಚೆನ್ನಾಗಿ ನಾವು ಇಟ್ಕೋಬಹುದು. ನೀವು ಕೂಡ ಒಂದು ಸಲ ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವ. ಇದರದ್ದು ಎಲೆ ಎಲ್ಲ ತೆಗಿಬೇಕು.
ಹೀಗೆ ಎಲೆಯೆಲ್ಲ ತೆಗೆದು ಮತ್ತು ಅದರ ಗಿಡದ ಬುಡಕ್ಕೆ ಹಾಕಬೇಕು. ಆವಾಗಲೂ ಕೂಡ ಕೀಟಬಾಧೆ ಮಣ್ಣಲ್ಲಿ ಆಗಲ್ಲ. ಓಕೆನಾ. ಬ್ಯಾಕ್ಟೀರಿಯಾ ಚೆನ್ನಾಗಿ ಆಗಬೇಕು ಆ ಥರ. ಈಗ ನಾವು ಹೂವೆಲ್ಲ ಹಾಕಿದ್ದೀವಿ ಅಲ್ವಾ, ಅಲ್ಲಿ ಬ್ಯಾಕ್ಟೀರಿಯಾಗಳು ಹುಟ್ಕೊಳ್ಳುತ್ತೆ. ಇದು ಏನು ಎರೆಹುಳಗಳು ಹುಟ್ಕೊಳ್ಳುತ್ತೆ. ಓಕೆನಾ. ಕೆಟ್ಟ ಬ್ಯಾಕ್ಟೀರಿಯಾ ಇರಲ್ಲ. ನಾವೆಲ್ಲ ಹಾಕಿದಾಗ ಅಲ್ಲಿ ಎರೆಹುಳ ಹುಟ್ಕೊಂತು ಅಂದರೆ ಗಿಡಗಳು ಮಣ್ಣು ಕೂಡ ಚೆನ್ನಾಗಿರುತ್ತೆ. ಕೆಟ್ಟ ಬ್ಯಾಕ್ಟೀರಿಯಾ ಆಗದೇ ಇರೋ ಹಾಗೆ ನೋಡ್ಕೋಬೇಕು ಅಷ್ಟೇ. ಓಕೆನಾ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು.